ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ವಿದ್ಯಾರ್ಥಿಗಳು ಯುವಜನತೆಯ ದೃಷ್ಟಿಯಲ್ಲಿ ಮುದ್ರಣ ಮಾಧ್ಯಮ ಮತ್ತು ಇದನ್ನೆಲ್ಲ ಅವರು ಹೇಗೆ ಗ್ರಹಿಸ್ತಾರೆ, ಪತ್ರಿಕೆಯನ್ನ ನೋಡ್ತಾರ ಅಥವಾ ಓದ್ತಾರ? ನೋಡಿ, ಪತ್ರಿಕೆಯನ್ನ ನೋಡ್ತಾರ ಅಥವಾ ಓದ್ತಾರ? ಓದುವುದರಿಂದ ಆಗುವ ಲಾಭ ಏನು, ಓದುವುದರಿಂದ ಆಗುವ ನಷ್ಟ ಏನು? ನಕಲಿ ಸುದ್ದಿ ಯಾವುದು, ಅಸಲಿ ಸುದ್ದಿ ಯಾವುದು? ನಕಲಿ ಸುದ್ದಿ ಯಾವುದು, ಅಸಲಿ ಸುದ್ದಿ ಯಾವುದು? ಸುಳ್ಳು ಸುದ್ದಿ ಯಾವುದು, ಕರೆ ಸುದ್ದಿ ಯಾವುದು? ಸತ್ಯಕ್ಕೆ ಹತ್ತಿರವಾದ ಸುದ್ದಿ ಯಾವುದು, ಸುಳ್ಳಿಗೆ ದೂರ ಇರುವಂತಹ ಸುದ್ದಿ ಯಾವುದು? ಸುದ್ದಿ ಒಮ್ಮೆ ಗೊತ್ತಾದ ಮೇಲೆಯೂ ಕೂಡ ಮತ್ತೊಮ್ಮೆ ನಾವು ಮುದ್ರಣ ಮಾಧ್ಯಮದತ್ತ ಮುಖ ಮಾಡೋದು ಯಾಕೆ? ಓದುಗರ ಬಯಕೆ, ಬೇಡಿಕೆ, ಅಪೇಕ್ಷೆ ಏನು? ಬೇಡಿಕೆಗೆ ಅನುಗುಣವಾಗಿ ಪತ್ರಿಕೆ ಕೊಡ್ತಾ ಇದೆಯಾ? ಅಭಿಪ್ರಾಯ, ಆಲೋಚನೆ ಒತ್ತಾಯಪೂರ್ವಕವಾಗಿ ಹೇರಿ ಪ್ರೇರೇಪಿಸಲಾಗ್ತಾ ಇದೆಯಾ? ಓದುಗರ ಅಭಿಲಾಷೆಯಂತೆ ಪತ್ರಿಕೆಯ ರೂಪ ತಾಳ್ತಾ ಇದೆಯಾ? ಮುದ್ರಣ ಮಾಧ್ಯಮ ರೆವಿನ್ಯೂ ಆಸ್ಪೆಕ್ಟ್, ಆದಾಯ ಸಂಬಂಧಿತ ನಡೆಗಳು ಸುದ್ದಿಯ ಮೇಲೆ ಪ್ರಭಾವ ಬೀರ್ತಾ ಇದೆನಾ? ಸುದ್ದಿಗಳ ಆಯ್ಕೆಯಲ್ಲಿ ಸಮಾಜ ಉಪಯೋಗಿ ಆಗುವಂತಹ ಆಲೋಚನೆ, ಪ್ರೇರಣೆ ಇದೆಯಾ? ಪತ್ರಿಕೆಯೊಂದರ ಆಂತರಂಗಿಕ ಆಲೋಚನೆಯ ಕಾರ್ಯಸೂಚಿ ಮತ್ತು ನೀತಿ ಅದರಲ್ಲಿ ಸುದ್ದಿಯ ಮೇಲೆ ಪ್ರಭಾವ ಬೀರ್ತಾ ಇದೆಯಾ? ಪತ್ರಿಕೆಯನ್ನ ಯಾರು ಖರೀದಿ ಮಾಡ್ತಾರೆ, ಪತ್ರಿಕೆಯನ್ನ ಯಾರು ಓದ್ತಾರೆ? ಹಲೋ, ತಲಾಟೆ ಇಲ್ಲಿ ಮನೆ ಇದನ್ನಾಗೈತೆ ಅಂತ ಹೇಳಿ ನಮ್ಗೆ ಮೆಸೇಜ್ ಕೊಟ್ಟರು, ಯಾಕೆ ಬಂದು ನೋಡ್ಕೊಂಡು ಹೋಗಿಲ್ರಿ ಇಲ್ಲಿ? ಅಲ್ಲ ಮಾತಾಡ್ರಾಯ್ತಲ್ಲ, ಬಟ್ ಏನ್ ನುಕ್ಸಾನ್ ಆಗೈತಿ, ಏನದು, ಏನ್ ಕಂಪನ್ಸೇಷನ್ ಏನಾದ್ರು ಸಿಗ್ತೈತನೋ ಏನಾಗ್ತದೆ ನೋಡು. ಇಮಿಡಿಯೇಟ್ ಆಗಿ ಒಂದು 10 ನಿಮಿಷ ಹೋಗಿ ನನಗೆ ಭಾಳ ಬರ್ನಾಗ ಕಾರಣ ಬ್ಯಾಟ್ರಿ ಇದ್ದು ದೊಡ್ಡ ಒಂದೇ ಅವ್ರಿಗೆ ಸೋಲಾರ್ ಪ್ಯಾನಲ್ ತರಿಸಿದ್ರು ಮ್ಯಾಗ ಆಗ್ಬೇಕು. ಸೋಲಾರ್ ಪ್ಯಾನಲ್ ಪೂರ ಬರ್ನ್ ಆಗಿದ್ದನ ಏನು ಅರ್ಬಿ ಇತ್ತು. ಒಂದು 7-8 ಮಂದಿ ಬಂದ್ರು ಕಂಟ್ರೋಲ್ ಆಗಿಲ್ಲ. ಗಾಡಿ ಎಲ್ಲ ಕರ ಈಗ ಗ್ಲಾಸ್ ಹೊಡಿತೀರಿ ನೀವು? ಗ್ಲಾಸ್ ಅದು ಕಾಯಿ ಹೊಡೆದ್ರಿ, ಕಾಯಿ ಹೊಡಿತೀರಿ, ನೀರು ಬಡ್ಸಿದ್ದು ಬೇಕಾದ್ರೆ ಮಾಡಿದ್ರೆ ಕೆಲಸ ಕೊಡಿ.
ಅದು ಸ್ಲೋ ಮಾಡೋದು, ಸ್ಲೋ ಮಾಡ್ತಾರೆ ಒಂದು ಸ್ಪೀಡ್ ಭಾಳ ಬೇಕು. ಆಮೇಲೆ ಎದ್ದ ಕಡೆ ಡ್ರೈವರ್ ಅಂತ ಬಸ್ ಒಂದು ಸಂಬರ್ಪುರ ದೂರ ಹೋಗಿ ಸರ್, ಮುಂದೋಗಿ ಗಾಡಿ ಅಂದ್ರೆ ಹಿಂದಕ್ಕೆ ಬಂದಾರ ಸರ್. ಇದು ಬಿದ್ದ ಸರ್, ಗಾಡಿ ಎಲ್ಲ ಹೋಗಿ ಏನು ಯಾಕೆ ಏನು ಅಂತಿಲ್ಲ, ಏನಂದ್ರೆ ಬಿದ್ದು ಕಡೆ ಕೊಡಿದ್ರೆ ಅದೇ ಬಸ್ ಎಲ್ಲ ಬಸ್ಸಿಗೆ ಯಾವ ಬಸ್ಸಿಗೆ ಬರ್ಬೋದು ಸರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.